ಜಿಮ್ ಬಿಗಿನರ್ಸ್ ಫಸ್ಟ್ ನಂಬರ್ 1 ಮಿಸ್ಟೇಕ್. ಐ ಬ್ರೋ ನನ್ ಮಸಲ್ ಗೇನಿಂಗ್, ನಿಮ್ದೇನು? ನಂದು ಮಸಲ್ ಗೇನಿಂಗ್ ಅಲ್ಲಪ್ಪ, ನಂದು ಫ್ಯಾಟ್ ಲಾಸ್. ಫ್ಯಾಟ್ ಲಾಸ್ ಇರೋರು ಹೊಟ್ಟೆ ಬಜೆಟ್ ನಾವು ಕರಗಿಸ್ಬೇಕು ಅಂದ್ರೆ ಮಸಲ್ ಗೇನಿಂಗ್ ಮೂಲಕನೇ ಕರಗಿಸ್ಬೇಕು. ನಾವು ದ ಕ್ವೆಶ್ಚನ್ ಇಸ್ ವೈ. ನಾವು ಪ್ರೋಟೀನ್ ಜೊತೆ ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗುತ್ತೆ. ಮಸಲ್ ಬಿಲ್ಡ್ ಆದ್ರೆ ನಾವು ಮಲ್ಕೊಂಡಿರ್ಬೇಕಾದ್ರೆ ಕ್ಯಾಲರೀಸ್ ಬರ್ನ್ ಆಗುತ್ತೆ. ನಾವು ಮಲ್ಕೊಂಡಿರ್ಬೇಕಾದ್ರೆ ಕ್ಯಾಲರೀಸ್ ಬರ್ನ್ ಆದಷ್ಟು ನಮ್ ಫ್ಯಾಟ್ ಲಾಸ್ ಈಸಿ ಆಗುತ್ತೆ. ನಮ್ ಫ್ಯಾಟ್ ಲಾಸ್ ಈಸಿ ಆದಷ್ಟು ನಮ್ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಅಂದ್ರೆ ನಾವು ತಿಂತಿರೋಂತ ಊಟ ಚೆನ್ನಾಗಿ ಯೂಟಿಲೈಸ್ ಆಗ್ತಾ ಇರುತ್ತೆ. ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆದಷ್ಟು ನಮ್ಮ ಬಾಡಿಲಿ ಕಮ್ಮಿ ಫ್ಯಾಟ್ ಕೂತ್ಕೊಳ್ಳುತ್ತೆ. ಮುಂಚೆ ತರ ದಪ್ಪ ಆಗಲ್ಲ. ಯಾಕೆ ಹೇಳಿದ್ನಲ್ಲ, ನಾವು ತಿಂತಿರೋ ಊಟ ಚೆನ್ನಾಗಿ ಯೂಟಿಲೈಸ್ ಆಗ್ತಾ ಇರುತ್ತೆ ಅಂತ. ಸೊ ಫ್ಯಾಟ್ ಲಾಸ್ ಅಲ್ಲಿ ಇರೋರು ಒಂದ್ ತಿಳ್ಕೊಳ್ಳಿ, ಫ್ಯಾಟ್ ಲಾಸ್ ವಿತೌಟ್ ಮಸಲ್ ಗೇರಿಂಗ್ ಈಸ್ ಟೈಮ್ ಪಾಸ್. ನಾನ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ 2 ವರ್ಷದ ಮುಂಚೆ ನಾನು ನಿಮ್ ತರ ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡಿದ್ದೆ, ವೆಯ್ಟ್ ಲಾಸ್ ಮಾಡಿದ್ದೆ. 20 kg 2 ತಿಂಗಳು ರಪ್ಪ ಅಂತ ಬಂತು. 20 kg ಗುರು, ಎಷ್ಟು ಹೊಟ್ಟೆ ಉರಿ ಬೇಡ. ಸೊ ನೋಡಿ, ಟೈಮ್ ಪಾಸ್ ಮಾಡ್ತೀರಾ ಅಥವಾ ಫ್ಯಾಟ್ ಲಾಸ್ ಮಾಡ್ತೀರಾ? ಒಂದ್ಸತಿ ಇದು ಅರ್ಥ ಆದ್ಮೇಲೆ ನಾನು ಪ್ರತಿ ಮೀಲೆಲ್ಲ ಪ್ರೋಟೀನ್ ಆಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಜೊತೆಗೆ ವರ್ಕೌಟ್ ಅಂದ್ರೆ ಸ್ಟ್ರೆಂತ್ ಟ್ರೈನಿಂಗ್, ಇದ್ರೂ ಇಂಪಾರ್ಟೆಂಟ್ ಬ್ರೋ. ಆಮೇಲೆ ನೋಡಿ ಈಗ ನೋಡಿ ಬೈ